ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸ್ಪೆಷಲ್ ಆದ ಮಂಡಕ್ಕಿ ವಡೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ನಾನು 2.5 ಇಂದ 3 ಕಪ್ನಷ್ಟು ಮಂಡಕ್ಕಿಯನ್ನು ತೆಗೊಳ್ತಾ ಇದ್ದೇನೆ. ಇದನ್ನು ನೀರಲ್ಲಿ 2-3 ಸತಿ ಚೆನ್ನಾಗಿ ತೊಳೆದು ನೀರನ್ನು ಹಿಂಡಿ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈ ಮಂಡಕ್ಕಿಯು 0 ಕೊಲೆಸ್ಟ್ರಾಲ್ ಆದ್ರಿಂದ ಇದು ತೂಕ ಇಳಿಸಿಕೊಳ್ಳಿಕ್ಕೆ ಇರುವವರಿಗೆ ಕೂಡ ತುಂಬಾ ಉಪಕಾರಿ. ಈ ಮಂಡಕ್ಕಿಯಲ್ಲಿ ಇನ್ನೂ ಹಲವಾರು ರೆಸಿಪೀಸ್ಗಳನ್ನು ಮಾಡಿಕೊಳ್ಳಬಹುದು. ಮಂಡಕ್ಕಿ ಇಡ್ಲಿ, ಮಂಡಕ್ಕಿ ದೋಸೆ, ಮಂಡಕ್ಕಿ ಉಸ್ಲಿ, ಹಾಗೆ ಮಿಕ್ಸ್ಚರ್ ಎಲ್ಲ ಮಾಡಿಕೊಳ್ಳಬಹುದು. ಇದು ಈ ರೀತಿ ಒಳ್ಳೆ ಪೇಸ್ಟ್ ಆಗಿ ಬಂದಿದೆ. ಇನ್ನು ಇದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ನಷ್ಟು ರವೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಅಕ್ಕಿ ಹಿಟ್ಟು ಎಷ್ಟು ತೆಗೊಳ್ತೇವೆ ಅದರ ಅರ್ಧದಷ್ಟು ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೇನೆ. 2 ದೊಡ್ಡ ನೀರುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಶುಂಠಿ, 3ರಿಂದ 4 ಹಸಿಮೆಣಸು, 1 ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಅಡುಗೆ ಸೋಡಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಅರ್ಧ ಸ್ಪೂನ್ನಷ್ಟು ಕರಿಮೆಣಸಿನ ಹುಡಿ, ಇಷ್ಟನ್ನೆಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಲ್ಲದೆ ಬೇಕಿದ್ರೆ ಸ್ವಲ್ಪ ಚಾಪ್ ಮಾಡಿದ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಕೊಳ್ಳಬಹುದು. ಹಾಗೆ 1/4 ಕಪ್ನಷ್ಟು ತೆಂಗಿನ ಹೋಳುಗಳನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕಿಕೊಳ್ಳಬಹುದು. ಅದು ಇನ್ನೂ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡ್ತದೆ. ಇನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪವೇ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ಕಲಸಿಕೊಳ್ಬೇಕು. ಸಾಮಾನ್ಯವಾಗಿ ಮಾಡುವ ವಡೆಯ ಹಿಟ್ಟಿನ ಹದಕ್ಕೆ ಇದ್ರೆ ಸಾಕು. ಈಗ ಮಂಡಕ್ಕಿ ವಡೆಯ ಹಿಟ್ಟು ರೆಡಿ ಆಯಿತು. ಇನ್ನು ಇದರಿಂದ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿಕೊಂಡು ತಟ್ಟಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಇಷ್ಟು ದಪ್ಪಕ್ಕಿದ್ರೂ ಆಗ್ತದೆ. ಈಗ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಡುವ. ಈ ರೀತಿ ಎಣ್ಣೆ ಒಳ್ಳೆ ಬಿಸಿಯಾದಾಗ ಒಂದೊಂದಾಗಿ ವಡೆಯನ್ನು ಎಣ್ಣೆಯಲ್ಲಿ ಬಿಡಬೇಕು. ಮೀಡಿಯಂ ಅಥವಾ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಳಬಹುದು. ವಡೆ ಒಳ್ಳೆ ಕಂದು ಬಣ್ಣ ಬರುವಾಗ ಇದನ್ನು ಎಣ್ಣೆಯಿಂದ ತೆಗಿಬಹುದು. ಹಿಟ್ಟಿಗೆ ಸ್ವಲ್ಪ ತೆಂಗಿನ ಹೋಳುಗಳನ್ನು ಹಾಕಿಕೊಂಡ್ರೆ ವಡೆ ಅಗಿಯುವಾಗ ಕ್ರಂಚಿಯಾಗಿ ಸಿಗ್ತದೆ. ಈ ವಡೆಯು ಆರೋಗ್ಯಕರವೂ ಆಗಿದೆ, ಹಾಗೆ ಬಾಯಿ ರುಚಿಗೂ ಒಳ್ಳೆಯದಾಗಿದೆ. 2.5 ಕಪ್ನಷ್ಟು ಮಂಡಕ್ಕಿ ಹಾಕಿಕೊಂಡು ಇಲ್ಲಿ ನಾನು 23ರಿಂದ 25 ವಡೆಗಳನ್ನು ಮಾಡಿಕೊಂಡಿದ್ದೇನೆ. ಸಂಜೆ ಬಿಸಿ ಕಾಫಿಯೊಟ್ಟಿಗೆ ಈ ಮಂಡಕ್ಕಿ ವಡೆಯನ್ನು ಸರ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.